ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಪೆಪ್ಪರ್ ಚಿಕನ್ ಅಂತ. ಸೊ ಬನ್ನಿ ಹೇಗೆ ಮಾಡೋದು ಅಂತ ಕೆಲವೇ ಪದಾರ್ಥಗಳಿಂದ ಇದನ್ನು ಮಾಡ್ಬೋದಾಗಿದೆ. ಇಲ್ಲಿ ನಾನು ಒಂದು ಬಾಣಲೆನ ಇಟ್ಕೊಂಡು ಒಂದು ಸ್ವಲ್ಪ ಮೆಣಸನ್ನು ತೊಗೊಂಡಿದ್ದೀನಿ. 1 ಸ್ಪೂನ್ ಮೆಣಸನ್ನು ತೊಗೊಂಡು ಇದನ್ನು ಯಾವುದೇ ಎಣ್ಣೆಗೆ ಹಾಕಲಾರ್ದೆ ಜಸ್ಟ್ ಒಂಚೂರು ಫ್ರೈ ಮಾಡ್ಕೋಬೇಕು ಅಷ್ಟೇ. ನಂತರ ಇಲ್ಲಿ 1 ಸ್ಪೂನು ಧನಿಯಾನ ತೊಗೊಂಡಿದ್ದೀನಿ. ಅದನ್ನು ಸಹ ಸ್ವಲ್ಪ ಹುರ್ಕೋಬೇಕು. ಹಾಗೆ ಸ್ವಲ್ಪ ಲವಂಗ, ಚಕ್ಕೆ ಮತ್ತು 1-2 ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾವು ಹೋಮ್ ಕಾಳಾದರೂ ಹಾಕ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಇದನ್ನಷ್ಟನ್ನೇ ನಾನು ಬಿಸಿಯಾಗಿ ಹುರ್ಕೋತಾ ಇದ್ದೀನಿ. ಇದನ್ನು ಹುರ್ಕೊಂಡು ನೈಸಾಗಿ ಪುಡಿ ಮಾಡ್ಕೋಬೇಕು. ನನಗೆ ಶೀತ ಆಗಿರೋದ್ರಿಂದ ನಾನು ಇದನ್ನು ತುಂಬ ಸ್ಪೈಸಿಯಾಗಿ ಮಾಡ್ಕೋಬೇಕು ಅಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇಲ್ಲಿ. ಆದರೂ ಇದು ಪುಡಿ ಇಷ್ಟೇ ಇರೋದು, ಆದರೆ ಎಷ್ಟು ಪುಡಿ ಆಗುತ್ತೆ ಅಂತ ತೋರಿಸ್ತೀನಿ. ತುಂಬಾ ಪುಡಿ ಆಗುತ್ತೆ. 1-2 ಸತಿ ಇದನ್ನು ಯೂಸ್ ಮಾಡ್ಕೋಬೋದು ಈ ಪುಡಿನ. ನಂತರ ಅದೇ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡು ಹಾಕ್ತಿದ್ದೀನಿ. ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 5-6 ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಇಲ್ಲಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸಹ ಎಣ್ಣೆಲೇ ಫ್ರೈ ಆಗಬೇಕು ಸ್ವಲ್ಪ ಹೊತ್ತು. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಈಗ ಇದು ಎಣ್ಣೆಲೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಈಗ ಇಲ್ಲಿ ನಾನು ಉಪ್ಪನ್ನ ಹಾಕ್ಕೋಬೇಕು. ಹೀಗೆ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ? ಈಗ ಇದು ಸ್ವಲ್ಪ ಎಣ್ಣೆಲೇ ಬೇಯಬೇಕು. ಈಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ನಾನು ಇದು ಜಸ್ಟು ಜಜ್ಜಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಮಾಡ್ಕೊಂಡಿಲ್ಲ. ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ತೊಗೊಂಡು ಜಜ್ಜಿಬಿಟ್ಟು ಹಾಕಿದ್ದೀನಿ 1 ಸ್ಪೂನಷ್ಟು. ನಂತರ ಇಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಉಪ್ಪನ್ನ ನಿಮ್ಮ ರುಚಿಗೆ ತಕ್ಕಂತೆ ಸೇರಿಸ್ಕೋಬೋದು. ಈಗ ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಕ್ಕೊಂಡು ಮತ್ತೆ ಇದನ್ನು ಕೈ ಆಡಿಸ್ಬೇಕು. ಈಗ ಇದು ಸ್ವಲ್ಪ ನೀರು ಬಿಟ್ಕೋತಾ ಹೋಗುತ್ತೆ. ನಂತರ ಇಲ್ಲಿ ಒಂದು ಅರ್ಧ ಸ್ಪೂನ್ದಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ನೀರು ಬಿಟ್ಕೋತಾ ಹೋಗುತ್ತೆ. ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೋತಾ ಹೋಗುತ್ತೆ. ಇನ್ನು ಅರ್ಧದಷ್ಟು ಇದು ಎಣ್ಣೆಲೇ ಬೆಂದಿರುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕೈ ಆಡಿಸ್ಕೊಂಡು ನಂತರ ಇದನ್ನು ಹುರ್ಕೊಂಡು ಪುಡಿ ಮಾಡ್ಕೊಂಡಿರುವಂಥ ಪೌಡ್ರನ್ನು ಸಹ ಹಾಕ್ಕೋಬೇಕು. ಈ ಪುಡಿನ ಹಾಕ್ಕೊಂಡು ಇನ್ನು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಚಿಕನ್ಗೆಲ್ಲ ಈ ಪುಡಿ ಸೇರ್ಕೋಬೇಕು. ಹಾಗಾಗಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಈ ನೀರಲ್ಲೇ ಅದು ಬೇಯೋದಕ್ಕೆ ಬಿಡಬೇಕು. ಇದನ್ನು ಒಂದು 10 ನಿಮಿಷ ಟೈಮ್ ತಗೊಳುತ್ತೆ ಪೆಪ್ಪರ್ ಚಿಕನ್ನೇ ಮಾಡೋದಕ್ಕೆ. ಯಾಕಂದರೆ ಚಿಕನ್ ಬೇಯಬೇಕಲ್ವ, ಹಾಗಾಗಿ ನಾನಿಲ್ಲಿ ಯಾವುದೇ ಖಾರದ ಪುಡಿ ಯಾವುದನ್ನು ಸೇರಿಸ್ತಾ ಇಲ್ಲ. ಬರೀ ಹಸಿಮೆಣ್ಸಿನ್ಕಾಯಿ ಹಾಗೆ ಮೆಣಸಿನ ಪುಡಿಯನ್ನು ನಾನಿಲ್ಲಿ ಖಾರಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ. ಬೇಕಾದರೆ ನಾವು ಈ ಟೈಮಲ್ಲಿ ಅಥವಾ ಹುರ್ಕೊಳ್ಳೋ ಟೈಮಲ್ಲಿ ಒಣಮೆಣ್ಸಿನ್ಕಾಯಿಯನ್ನು ಸಹ ಸೇರಿಸ್ಕೋಬೋದು. ಗುಂಟೂರು ಮೆಣಸಿನ್ಕಾಯಿ ಅಥವಾ ಖಾರ ಇರುವಂಥ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೋಬೋದು. ಇಲ್ಲಾಂದರೆ ಖಾರದ ಪುಡಿ ಆದ್ರೂ ಹಾಕ್ಕೋಬೋದು. ಅದು ನಮ್ಮಿಷ್ಟ, ಯಾವುದಾದ್ರೂ ಹಾಕ್ಕೊಂಡು ಮಾಡ್ಕೋಬೋದು. ಸೊ ನೋಡಿ, ಈಗ ನೀರು ಹೇಗೆ ಬಿಟ್ಕೊತಾ ಇದೆ ಅನ್ನೋದನ್ನು ಇದನ್ನು ಹೇಗೆ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಎಣ್ಣೆಲೇ ಏನು ಚಿಕನ್ ಬೇಗ ಬೇಯ್ಕೊಳ್ಳುತ್ತೆ. ಇದನ್ನು ಚಪಾತಿ, ದೋಸೆ, ರೊಟ್ಟಿ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ವೆರಿ ಹಾಟ್ ಆ್ಯಂಡ್ ಸ್ಪೈಸಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಶೀತ, ಗಂಟ್ಲು ನೋವು ಏನಾದರೂ ಆದಾಗ ಈ ಥರ ಮಾಡಿಕೊಂಡು ತಿನ್ನಿ.
ಬೇಗನೆ ವಾಸಿ ಆಗುತ್ತೆ, ಒಂಥರ ರಿಲೀಫ್ ಸಿಗುತ್ತೆ. ಆವಾಗ ಶೀತ ಆದಾಗ ಖಾರವಾಗಿರೋದು ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ರೆಸಿಪಿ ಟ್ರೈ ಮಾಡಿ. ಸೊ ನೋಡಿ ಹೇಗೆ ನೀರು ಬಿಟ್ಕೊಂಡಿದೆ. ಇದೇ ನೀರಲ್ಲೇ ಇದು ಚಿಕನ್ ಎಲ್ಲ ಬೇಯುತ್ತೆ. ಇದನ್ನು ನಾನಿಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ನಾನು ಟ್ರೈ ಮಾಡಿದ್ದೀನಿ ನೋಡಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಇದು ಬೆಂದಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಕೈ ಆಡಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ. ನೋಡಿ ಆಲ್ಮೋಸ್ಟ್ ಆಗಿದೆ. ಈಗ ಹಾಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ಆಲ್ಮೋಸ್ಟ್ ಆಗಿದೆ ನೋಡಿ. ಈಗ ಸೂಪರಾಗಿರುತ್ತೆ. ಚಪಾತಿ, ದೋಸೆ ಹಾಗೆ ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಸ್ವಲ್ಪ ನೀರಲ್ಲಾದರೂ ಇಟ್ಕೊಂಡು ಊಟ ಮಾಡ್ಕೋಬೋದು, ಇಲ್ಲಾಂದರೆ ಡ್ರೈ ಮಾಡಿಕೊಂಡು ಅದನ್ನು ಸಹ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಇದನ್ನು ನೀರೆಲ್ಲ ಬಿಟ್ಕೊಂಡಿದೆ ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅನ್ನೋದನ್ನು. ಸೊ ಪ್ಲೀಸ್ ನೀವು ಒಂದು ಸತಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ನನ್ನ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಕೊನೆವರೆಗೂ ನೋಡಿದಂಥವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ ಆಲ್ಮೋಸ್ಟ್ ಆಗಿದೆ. ಈಗ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಲ್ಮೋಸ್ಟ್ ಆಗಿದೆ. ಈಗ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಅವರೆಲ್ಲರಿಗೂ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಹೀಗೆ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.